ಇವರೇ ದೇವ್ರುಗಳು ಹೇಳ್ಬೇಕಂದ್ರೆ. ಇವ್ರಿಗೆ ಒಳ್ಳೆ ಮಾತು ಹೇಳಿದ್ರಿ. ಇವ್ರಿಗೆ ಸಲ್ಲಬೇಕು. ನಾವ್ ಯಾರನ್ನ ಕರ್ಕೊಂಡ್ ಬರ್ಬೋದು, ಇವ್ರು ಕೆಲಸ ಮಾಡ್ತಾರ ಅಂತ ಹೇಳ್ಬೋದು, ಏನೋ ಕೊಡ್ಬೋದು, ಕೊಡ್ದಿರೇ ಇರ್ಬೋದು. ಆ ಟೈಮ್ ಸರಿಯಾಗಿ ಮನೆಯಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೋ ಬಿಟ್ಟಿರ್ತಾರೋ, ಮನೆಯಲ್ಲಿ ಅವ್ರಿಗೆ ಅಡಿಗೆ ಮಾಡಿರ್ತಾರೋ ಬಿಟ್ಟಿರ್ತಾರೋ, ಇಲ್ಲಿ ಬರ್ಬೇಕಂತ ಸಂದರ್ಭದಲ್ಲಿ ಬರ್ಬೇಕಲ್ಲ ಇವರು. ಹೌದು ನೋಡ್ರಿ, ಅಮ್ಮ ಬೆಂಗಳೂರಿಂದ ಬರ್ಬೇಕು, ಬನಶಂಕರಿಯಿಂದ ಇಲ್ಲಿಗೆ ಹಾಕ್ಬಿಟ್ಟಿದ್ದಾರೆ. ಅವ್ರಿಗೆ ಬನಶಂಕರಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಲ್ಲಿ ಕಾಯಿಲ್ಲ ಅವ್ರ ತಾಯಿಗೆ, ಅಲ್ಲಿಂದ ಇಲ್ಲಿ ಬಂದಿರ್ತಾರೆ. ನೋಡ್ರಿ, ಇವ್ರಿಗೆ ಯಾರಿಗೂ ಸಂಬಳ ಇಲ್ಲ. ಈ ಅಮ್ಮನಿಗೆ ಗಂಡ ತಿರೋದ, 3ನೇ ಅಮ್ಮನಿಗೆ ಮಗಳು ಕಾಲೇಜ್ಗೆ ಹೋಗ್ತಾಳೆ, ಮಗನು ಕೆಲಸ ಮಾಡ್ತಾನೆ, ಮಗಳಿಗೆ ತಿಂಡಿ ಮಾಡ್ತಾಳೆ ಬಿಡ್ತಾಳೆ ಬರಬೇಕು. ಹಂಗೆ ಅವರು ಅವ್ರ ಮಕ್ಳಿಗೆ ಕೆಲಸಕ್ಕೆ ಹೋಗ್ತಾರೆ. ಏನೇ ಸಮಸ್ಯೆ ಇದ್ರು ಏನೋ ಅಪೇಕ್ಷೆ ಇಲ್ಲ, ಸಮಸ್ಯೆನ ಬದಿಗೊತ್ತಿ ಇಲ್ಲಿ ಬಂದು ಕೆಲಸ ಮಾಡಬೇಕು. ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಸ್ವಾಮಿ ಸೇವೆ ಅಂತ ಮಾಡ್ತಾ ಇದ್ದಾರೆ ಸರ್. ಈಗ ಸಂಬಳ ಈಗ ನಾವು ಸಾಫ್ಟ್ವೇರ್ ಕಂಪ್ನಿಯವ್ರನ್ನ ಟ್ಯಾಲಿ ಮಾಡಿದ್ರೆ ಅಲ್ಲಿ ಸೀಪರ್ ಕೊಡೋ ಸಂಬಳದಲ್ಲಿ ಕಾಲ್ಭಾಗ ಇರಲ್ಲ ಇವ್ರಿಗೆ.